Hello, dear learners. Welcome to my today's session. Dear learners, we have been learning about some of the evaluation tools earlier, such as rating scale, questionnaire, interview. Today, we are going to learning about the checklist, one of the most important and commonly used evaluation tool in our day-to-day educational activities as well. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಹಿಂದಿನ ಅವಧಿಗಳಲ್ಲಿ ನಾವು ಮುಖ್ಯವಾಗಿ ಮೌಲ್ಯಮಾಪನ ಸಾಧನಗಳಾಗಿರ್ತಕ್ಕಂತಹ ದರ್ಜಾ ಮಾಪನ, ಪ್ರಶ್ನಾವಳಿ, ಸಂದರ್ಶನ ಹೀಗೆ ಹಲವಾರು ಬಗೆಯ ಒಂದು ಸಾಧನಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಇವತ್ತು ನಾವು ಈ ಚೆಕ್ ಲಿಸ್ಟ್ ತಾಳೆ ಪಟ್ಟಿಗೆ ಸಂಬಂಧಪಟ್ಟಂತೆ ಅದರ ಅರ್ಥ, ಗುಣಲಕ್ಷಣಗಳು, ಅದನ್ನು ಹೇಗೆ ರಚನೆ ಮಾಡಬೇಕು, ಅದರ ಮಿತಿಗಳೇನು, ಅದರ ಲಾಭಗಳು ಏನು ಎಂಬುದರ ಬಗ್ಗೆ ಅಧ್ಯಯನವನ್ನ ಮುಂದುವರಿಸೋಣ. Dear friends, with respect to the meaning, so this checklist, it will be the set of the questions which comprising of the items. Those are the items which are going to be displaying, disseminating information about the particular character. That particular trait of the character is present or not, that will be observed with the help of the observation mode by the trader or the observer. ಈ ಒಂದು ಚೆಕ್ ಲಿಸ್ಟ್ ತಾಳೆಪಟ್ಟಿಯಲ್ಲಿ ಹಲವಾರು ಪ್ರಶ್ನೆಗಳಿರ್ತವೆ ಅಥವಾ ಹಲವಾರು ರೀತಿಯಾಗಿರ್ತಕ್ಕಂತಹ ಹೇಳಿಕೆಗಳು ಇರ್ತವು. ಅವು ಗುಣಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿಯ ಒಂದು ಗುಣ ಅಥವಾ ವರ್ತನೆ ಅಥವಾ ಇನ್ನಿತರ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತಗಳಾಗಿದ್ದು, ಇಲ್ಲಿ ಮುಖ್ಯವಾಗಿ ಅಬ್ಸರ್ವೇಷನ್, ವೀಕ್ಷಣೆಯ ತಂತ್ರದ ಮೂಲಕವಾಗಿ ಆ ವರ್ತನೆಗಳನ್ನ, ಆ ನಿರ್ದಿಷ್ಟವಾಗಿರ್ತಕ್ಕಂಥ ಗುಣವನ್ನ ಮಾಪನ ಮಾಡಲಾಗುತ್ತದೆ. ಹೇಗೆ ಅಂದ್ರೆ ಆ ಗುಣ ಆ ವಿದ್ಯಾರ್ಥಿಯಲ್ಲಿ ಇದೆಯೋ ಅಥವಾ ಇಲ್ಲವೋ ಅಂತಕ್ಕಂಥದ್ದು. Suppose if you want to take the study habits of the students, suppose there will be checklist which is going to be assessing, disseminating about the a number of items with respect to characteristics of the students' study habits. ಸೊ ವಿದ್ಯಾರ್ಥಿಯ ಅಭ್ಯಾಸಗಳಿಗೆ ಸಂಬಂಧಪಟ್ಟಂತ ಹಲವಾರು ಅಂಶಗಳನ್ನು ಒಳಗೊಂಡಿರ್ತಕ್ಕಂತಹ ನಾವು ಒಂದು ತಾಳೆಪಟ್ಟಿಯನ್ನು ಗಮನಿಸಲಾಗಿ, ವಿದ್ಯಾರ್ಥಿಯು ದಿನನಿತ್ಯಲು ಓದುತ್ತಾನೆ, ಇದು ಒಂದು ಹೇಳಿಕೆ. ವಿದ್ಯಾರ್ಥಿಯು ಆಸಕ್ತಿಯಿಂದ ಆ ದಿನದ ಪಾಠಕ್ಕೆ ಸಂಬಂಧಪಟ್ಟಂತ ಅಂಶಗಳನ್ನ ಗಮನಿಸುತ್ತಾನೆಯೇ, ಯಾವುದಾದರೂ ವಿಷಯದಲ್ಲಿ ಕಠಿಣತೆ ಎನಿಸಿದರೆ ಅವನು ಅದನ್ನು ಗುರುತಿಸುತ್ತಾನೆಯೇ. ಸೊ ಹೀಗೆ ಹಲವಾರು ಎಸ್ ಆರ್ ನೋ ಅಥವಾ ಟ್ರೂ ಆರ್ ಫಾಲ್ಸ್, ಸೊ ಇವುಗಳ ಬಗ್ಗೆ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಪ್ರತಿಯೊಂದು ಹೇಳಿಕೆಗಳನ್ನು, ಈಗ ನಾನು 3 ಏನು ಹೇಳಿಕೆಗಳನ್ನು ಕೊಟ್ಟಿದ್ದೀನಿ, ಪ್ರತಿಯೊಂದು ಹೇಳಿಕೆ ವಿದ್ಯಾರ್ಥಿಯಿಂದ ಬರಬಹುದು ಅಥವಾ ಶಿಕ್ಷಕರೇ ಕೂಡ ಅಥವಾ ಇನ್ನಿತರ ಯಾವುದೇ ವ್ಯಕ್ತಿಗಳು ಕೂಡ ಏನ್ ಮಾಡಬಹುದು, ತಮ್ಮ ವೀಕ್ಷಣೆಯ ಮೂಲಕವಾಗಿ ಅವುಗಳನ್ನ ಖಚಿತಪಡಿಸಿಕೊಳ್ಳಬಹುದು. ಇವನ್ ದ ಸ್ಟೂಡೆಂಟ್ಸ್ who himself he can go for observation and check and make self-assessment, self-observation with respect to items, with respect to study habits, or else the observation will be made by his teacher, his father, mother, some other persons with respect to the assessment. After assessing, after the observations with respect to certain activities or the behaviors, those will be recorded in a particular records. ಒಂದು ರೆಕಾರ್ಡ್ ನಲ್ಲಿ ಅಥವಾ ದಾಖಲೆಗಳಲ್ಲಿ ಅವುಗಳನ್ನ ನಮೂದಿಸಬೇಕಾಗ್ತೈತಿ. ವಾಟ್ ಎವರ್ ದ ಟ್ರೇಟ್ ಈಸ್ ದೇರ್, ವಾಟ್ ಎವರ್ ದ ಅಬ್ಸರ್ವ್ ಟ್ರೇಟ್ ಈಸ್ ದೇರ್, ದಟ್ ಹ್ಯಾಸ್ ಟು ಬಿ ಮೆನ್ಷನ್ಡ್ ಇನ್ ದಿ ಸ್ಪೆಸಿಫೈಡ್ ರೆಕಾರ್ಡ್, so that the judgment by the observer with respect to particular characteristics of the student, so that will be judged with the help of yes or no type of the opinion. ಇಲ್ಲಿ ಸಂದರ್ಭದಲ್ಲಿ ಮುಖ್ಯವಾಗಿ ಎಸ್ ಆರ್ ನೋ, ಆ ಗುಣ ಆ ವಿದ್ಯಾರ್ಥಿಯಲ್ಲಿ ಇದೆಯೋ ಅಥವಾ ಇಲ್ಲವೋ ಎಂಬುದಕ್ಕೆ ಮಾತ್ರ ಏನ್ ಮಾಡ್ತಾ ಹೋಗ್ತೀವಿ, ನಾವು ಹೆಚ್ಚಿಗೆ ಗಮನವನ್ನ ಕೊಡ್ತಾ ಹೋಗ್ತೀವಿ. ಇಲ್ಲಿ ಮುಖ್ಯವಾಗಿ ನಾವು ನೋಡಬಹುದು, ಇಲ್ಲಿ ಕರಿಕ್ಯುಲರ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂತನ್ನು ಕೂಡ ನಾವೇನ್ ಮಾಡಬಹುದು, ಚೆಕ್ ಲಿಸ್ಟ್ ಗಳನ್ನ ಬಳಸಬಹುದು. ಹಾಗಾದ್ರೆ ಕರಿಕ್ಯುಲರ್ ಅಂದ್ರೆ ಏನು? ವಿದ್ಯಾರ್ಥಿಯು ದಿನನಿತ್ಯದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಅಂಶಗಳನ್ನ ಆ ಒಂದು ತಾಳೆಪಟ್ಟಿಯಲ್ಲಿ ನಮೂದನೆ ಮಾಡ್ತಕ್ಕಂಥದ್ದು. ವಿದ್ಯಾರ್ಥಿಯು ಕನ್ನಡ ವಿಷಯದಲ್ಲಿ ಆಸಕ್ತಿ ಹೊಂದಿದ್ದಾನೆಯೇ, ವಿದ್ಯಾರ್ಥಿಯು ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದು ಹೋಮ್ವರ್ಕ್ ಮಾಡುತ್ತಾನೆ, ಮನೆ ಕೆಲಸ ಮಾಡುತ್ತಾನೆ,
ವಿದ್ಯಾರ್ಥಿಯು ದಿನನಿತ್ಯದಲ್ಲಿ ಕನ್ನಡದ ಬಗ್ಗೆ ಓದುತ್ತಾನೆ. ಸೊ ಹೀಗೆ ಅಥವಾ ಕನ್ನಡದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯುತ್ತಾನೆ. ಇದೇ ರೀತಿ ವಿಜ್ಞಾನ, ಗಣಿತಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿದ್ಯಾರ್ಥಿಯು ಆಸಕ್ತಿಯಿಂದ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆಯೇ, ಹೊಸ ಸಮಸ್ಯೆಗಳನ್ನು ಅವನು ಬಿಡಿಸುತ್ತಾನೆಯೇ, ಹೌದು ಅಥವಾ ಇಲ್ಲ, ಎಸ್ ಆರ್ ನೋ, ಅಥವಾ ಸರಿ ಅಥವಾ ತಪ್ಪು. ಸೊ ಈ ರೀತಿ ಎರಡು ಪ್ರತಿಕ್ರಿಯೆಗಳನ್ನ ನಾವು ವಿದ್ಯಾರ್ಥಿಯ ಒಂದು ಗುಣಕ್ಕೆ ಸಂಬಂಧಿಸಿದಂತೆ, ವರ್ತನೆಗೆ ಸಂಬಂಧಿಸಿದಂತೆ ನಾವು ಆಯಾ ಪ್ರಶ್ನೆಗಳು ಏನದಲ್ಲ, ಹೇಳಿಕೆಗಳು ಏನದಲ್ಲ, ಅಂದ್ರೆ ಐಟಮ್ಸ್, ಸ್ಟೇಟ್ಮೆಂಟ್ಸ್ ಆಫ್ ಪರ್ಫಾರ್ಮೆನ್ಸ್ ಆರ್ ದಿ ಅಟ್ರಿಬ್ಯೂಟ್ which are going to be checked by the evaluator whether such type of the character or any one character we are going to talking about that one, not the two or more characters should be clubbed here. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇಲ್ಲಿ ಯಾವಾಗಲೂ ಕೂಡ ಗುಣಲಕ್ಷಣಗಳನ್ನ ನಾವು ಮಾಪನ ಮಾಡಕ್ ಹೋಗುದಿಲ್ಲ. ಒಂದೇ ಒಂದು ಗುಣಲಕ್ಷಣ, ಅದು ಇದೆಯೋ ಅಥವಾ ಇಲ್ಲವೋ, ಹೌದಾ, ಅದರ ಪ್ರೆಸೆನ್ಸ್ ಇದೆಯೋ ಅಥವಾ ಅದರ ಅಬ್ಸೆನ್ಸ್ ಇದೆಯೋ, ಅದು ಎಸ್ಸೋ ಅಥವಾ ನೋ, ಅದು ಟ್ರೂ ಅಥವಾ ಫಾಲ್ಸ್. ಸೊ ಇದನ್ನು ನಾವು ಚೆಕ್ ಲಿಸ್ಟ್ ಗಳ ಮೂಲಕವಾಗಿ ನಾವು ಗಮನಿಸ್ತೀವಿ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅಪ್ಲಿಕೇಶನ್ಸ್ ಗಳನ್ನ ಹಾಕ್ತಾ ಹೋಗ್ತೀವಿ. In recent days we are going to applying for the, whether it is a teacher post or FDC, SDC, there will be a number of documents that has to be submitted during that of the submission before the last date, as you know it very well. The SSLC marks card, PUC marks card, degree marks cards, rural certificate, urban certificate, caste certificate, income certificate. So they all has to be marked whether they are there or not. Okay, yes, this right tick marks represent yes, and cross mark that X, what we call it, that represents the no. In this way we can make the checklist also. ನಾವು ಈ FDC, SDC, ಶಿಕ್ಷಕರ ಪರೀಕ್ಷೆಗಳು, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಅಪ್ಲಿಕೇಶನ್ಸ್ ಹಾಕ್ತಕ್ಕಂತ ಸಂದರ್ಭಗಳಲ್ಲಿಯೂ ಕೂಡ ನಾವು ಚೆಕ್ ಲಿಸ್ಟ್ ಅನ್ನ ಬಳಸ್ತಾ ಹೋಗ್ತೀವಿ. ಹೇಗಪ್ಪ ಅಂತಂದ್ರೆ SSLC ಪರೀಕ್ಷೆ ಸರ್ಟಿಫಿಕೇಟ್, PUCದು ಡಿಗ್ರಿ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಎಸ್ 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 ಎಸ್, ಹೌದಾ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಸೊ ಈ ರೀತಿ ಹಲವಾರು ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿಗಳನ್ನು ಕೂಡ ನಾವು ಚೆಕ್ ಲಿಸ್ಟ್ ಮೂಲಕವಾಗಿ ನಾವು ಅವುಗಳು ಇದೆಯೋ ಇಲ್ಲವೋ ಅನ್ನೋದನ್ನ ನಾವು ಖಚಿತಪಡಿಸಿಕೊಳ್ಬೇಕಾಗ್ತದೆ. We have to ensure whether these documents are present or not. Sometimes checklists are constructed by breaking the performance and quality of the product as well. As you know it, to identify whether the specific character, whether is it present or not, it will be checked by the trader or observer with the help of making the number of division as well. How we can make it? We can make the items or the questions in terms of the curricular, co-curricular, sports, etc. type of the group under which each items can be taken. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಪಠ್ಯ ಇದರಲ್ಲಿ ಹಲವಾರು ಅಂಶಗಳಿತ್ತು. Under this curricular activities, some of the items will be there. Under the co-curricular activities, again some of the items will be there. ಸಹಪಠ್ಯ ಚಟುವಟಿಕೆಗಳ ಅಡಿಯಲ್ಲಿ ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಐಟಮ್ಸ್ಗಳು, ಹೇಳಿಕೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಅದಕ್ಕೆ ಎಸ್ ಆರ್ ನೋ ಉತ್ತರಿಸಬೇಕಾಗ್ತದೆ. Even sometimes we can take the some of the items under the sports group or sports division as well. Okay, so in this way we can take in under this some of the other groups by breaking the performance, not taking all in one series. ಒಂದೇ ಒಂದು ಸರಣಿಯಲ್ಲಿ ತೆಗೆದುಕೊಳ್ಳದೆ ವಿವಿಧ ಉಪ ಗುಂಪುಗಳ ಅಡಿಯಲ್ಲಿಯೂ ಕೂಡ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಈ ಒಂದು ಅಬ್ಸರ್ವೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳನ್ನ ಪರಿಗಣಿಸ್ತೀವಿ. Then what are the characteristics of this checklist? Here always observe one respondent at one time. ಪ್ರತಿಕ್ರಿಯೆಗಳನ್ನ ಕೊಡಬೇಕಾದ್ರೆ ಒಂದೇ ಒಂದು ಪ್ರತಿಕ್ರಿಯೆಗಳನ್ನ ನಾವು ನಿರೀಕ್ಷಿಸಬೇಕು ಯಾವಾಗ್ಲೂ ಕೂಡ. If you want to check about the curricular activities items, we have to observe that curricular activities item itself. ಈಗ ಉದಾಹರಣೆಗೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಎಸ್ಸೆ ಪರೀಕ್ಷೆ ಬರಿತಾ ಇರ್ತಾನೆ. ಈ ಎಸ್ಸೆ ಪರೀಕ್ಷೆ ಬರಿತಕ್ಕಂಥ ಸಂದರ್ಭದಲ್ಲಿ ನಾವು ಅದು ಇಂಟ್ರೊಡಕ್ಷನ್ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡಬೇಕಾಗ್ತದೆ.
Is there introduction in the essay? Yes or no? We should not go for the conclusion or the body of the content. Is there presence of the what we call as the introduction, body of the content, conclusion? We should not take all in one statement, because that will become a more complex trait. So therefore these has to be carefully prepared to avoid the more complex traits. ಸೊ ಇಲ್ಲಿ ಸಂಕೀರ್ಣವಾಗಿರ್ತಕ್ಕಂಥ 2-3 ಗುಣಗಳನ್ನ ನಾವು ಯಾವಾಗ್ಲೂ ಕೂಡ ಒಂದೇ ಒಂದು ಹೇಳಿಕೆಗಳಲ್ಲಿ ಬರೀಬಹುದು. ಸಾಕಷ್ಟು ಕಾಳಜಿಯಿಂದ ಬರಿಬೇಕಾಗ್ತೈತಿ. ಇಟ್ ಶುಡ್ ಬಿ ಆಲ್ವೇಸ್ ರಿಲೇಟೆಡ್ ಟು ದಟ್ ಆಫ್ ದಿ ಸ್ಪೆಸಿಫಿಕ್ characteristics of the behavior observer, instead of going for the complex trait by clubbing 2 or 3 or more traits. Therefore we have to avoid more complex traits here. So therefore the observer, whoever going to be observing the student traits, they must be well trained, they must be recorded whatever the behavior related, the characteristics they have observed it. ಯಾರು ಈ ಒಂದು ಅಬ್ಸರ್ವ್ ಆಗಿರ್ತಾರೆ, ವೀಕ್ಷಕರಾಗಿರ್ತಾರೆ, ಅವ್ರಿಗೆ ತರಬೇತಿ ಬೇಕು. ಅವ್ರು ಹೇಗೆ ಅದನ್ನ ಅಬ್ಸರ್ವೇಷನ್ ಮಾಡಬೇಕು, ನಂತರದಲ್ಲಿ ಅದನ್ನ ಹೇಗೆ ದಾಖಲಾತಿ ಮಾಡಬೇಕು ಎಂಬುದರ ಬಗ್ಗೆನೂ ಕೂಡ ಅವರಿಗೆ ಸಾಕಷ್ಟು ರೀತಿಯ ಮಾಹಿತಿ ಇರಬೇಕಾಗ್ತೈತಿ. ಜೊತೆಗೆ ಅವರು ಒಂದು ಕ್ಯಾಲ್ಕುಲೇಷನ್ ಏನಂತ ಹೇಳ್ತೀವಿ, ಲೆಕ್ಕಾಚಾರ, ಒಂದು ವಿಶೇಷ ಗುಣಗಳಿಗೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಮಾಡುವ ಸಾಮರ್ಥ್ಯಗಳನ್ನ ಹೊಂದಿರಬೇಕಾಗ್ತೈತಿ. ದೇ ಶುಡ್ ಹ್ಯಾವ್ ದಿ calculation abilities in relation to whatever they have observed the checklist. Then now let us move on to the advantages of the checklist route. Now before going that, let us once again go for this construction of the items, how this construction of the item should be taken here before going for the advantages and the disadvantages. So these has to be very simple and clear in language. ಸರಳ ಭಾಷೆ, ಸ್ಪಷ್ಟವಾದ ಭಾಷೆಯನ್ನು ಹೊಂದಿರಬೇಕಾಗ್ತೈತಿ. ಓಕೆ, ಇಟ್ ಈಸ್ ಯೂಸ್ಡ್ ಫಾರ್ ದಿ ಪರ್ಟಿಕ್ಯುಲರ್ ಅಸೆಸ್ಮೆಂಟ್ ಆಫ್ ದಿ ಇವ್ಯಾಲ್ಯುಯೇಷನ್. ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಮೌಲ್ಯಮಾಪನ ಕ್ರಿಯೆಗೆ ಮಾತ್ರ ಆ ತಾಳೆಪಟ್ಟಿಯನ್ನು ಬಳಸಬೇಕಾಗ್ತೈತಿ. ಈಗ ಉದಾಹರಣೆಗಾಗಿ ನಾವು ವಿದ್ಯಾರ್ಥಿಯ ಕರಿಕ್ಯುಲರ್ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆ ಇತ್ತಪ್ಪ ಅಂದ್ರೆ ಅದನ್ನೇ ಕೋ ಕರಿಕ್ಯುಲರ್ ಚಟುವಟಿಕೆ ಪಠ್ಯಕ್ರಮಕ್ಕೆ ಬಳಸಬಾರ್ದು. ಸ್ಪೋರ್ಟ್ಸ್ ಈ ಒಂದು ಪ್ರಶ್ನಾವಳಿಗೆ ಅದನ್ನ ಬಳಸಬಾರ್ದು. ಸೊ therefore it should have the list of the items which particularly specify about the particular characteristics. ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಗುಣಲಕ್ಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ಇವುಗಳು ಒಳಗೊಂಡಿರಬೇಕಾಗ್ತೈತಿ. ದಿ ಚೆಕ್ಲಿಸ್ಟ್ ಐಟಮ್ಸ್ ಮೇ ಬಿ ಕಂಟಿನ್ಯೂಸ್ or divided into group of related items in a sequential way from simple to the complex. ಈ ಒಂದು ಚೆಕ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ಐಟಮ್ಸ್ಗಳು, ಪ್ರಶ್ನೆಗಳು, ಹೇಳಿಕೆಗಳು ನಿರಂತರವಾಗಿರ್ಬೇಕು. ಯಾವಾಗ್ಲೂ ಕೂಡ ಗುಣಗಳು ಒಂದಾದ ನಂತರ ಸರಳತೆಯಿಂದ ಕ್ಲಿಷ್ಟತೆಗೆ ಸಾಗಬೇಕಾಗ್ತೈತಿ. ಸೊ ಆನ್ ದಿಸ್ ಬೇಸಿಸ್ we have to contact the experts soon after the completion before finalizing the items with respect to that particular checklist items with the help of the experts. ಈ ಪರಿಣಿತರ ಒಂದು ಸಹಾಯದಿಂದ, ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಪರಿಣಿತರು ಏನಿರ್ತಾರೆ ಅವರ ಸಹಾಯದಿಂದ ಈ ಒಂದು ತಾಳೆಪಟ್ಟಿಯ ಪ್ರಶ್ನಾಂಶಗಳನ್ನ ನಾವು ಬಹಳಷ್ಟು ಚರ್ಚಿಸಿ, ಅವರ ಜೊತೆಗೆ ಚರ್ಚಿಸಿ ಅವರ ಮಾರ್ಗದರ್ಶನವನ್ನ ಪಡೆದುಕೊಂಡು ನಾವು ಪ್ರತಿಕ್ರಿಯೆಗಳು ಅವು ಎಸ್ ಇರ್ತವು ಅಂದ್ರೆ ಫೇವರೇಬಲ್ ಇರ್ತವು, ಅಥವಾ ನೋ, ಅಥವಾ ಅವು ಫೇವರೇಬಲ್ ಇಲ್ವೋ ಅಥವಾ ಅನ್ಫೇವರೇಬಲ್ ಇದವೋ ಅನ್ನೋದರ ಬಗ್ಗೆ ನಾವು ಗಮನವನ್ನ ಹರಿಸಬೇಕಾಗ್ತೈತಿ. ಓಕೆ, ಜೊತೆಗೆ ಎಷ್ಟು ಸಂಖ್ಯೆಯ ನಾವು ಈ ಐಟಮ್ಸ್ ಗಳನ್ನ ನಾವು ತೆಗೆದುಕೊಳ್ಳಬೇಕಾಗಿದೆ ಎಂಬುದನ್ನು ಕೂಡ ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಬೇಕಾಗ್ತೈತೆ. ಟು ಸಿಲೆಕ್ಟ್ ದಿ ನಂಬರ್ ಆಫ್ statements with respect to particular characteristic, we have to contact the experts and they will look after all the items and they will make
the more qualitative items as well. Avoid negative statement whenever possible. ಈ ಋಣಾತ್ಮಕ ಹೇಳಿಕೆಗಳನ್ನ ನಾವು ಯಾವಾಗಲೂ ಕೈ ಬಿಡಬೇಕಾಗ್ತೈತಿ. ಹೌದಾ? ವಿದ್ಯಾರ್ಥಿಯು, ಉದಾಹರಣೆಗೆ ವಿದ್ಯಾರ್ಥಿಯು ಪ್ರತಿನಿತ್ಯ ಮನೆ ಕೆಲಸ ಮಾಡುವುದಿಲ್ಲ. ಎಸ್ ಆರ್ ನೋ, ಹೌದೋ ಇಲ್ವೋ, ಈ ತರ ಮಾಡ್ಬೇಕಾಗಿರ್ತೈತಿ. ರೈಟ್ ಮಾರ್ಕು ಇಲ್ಲಾಂದ್ರೆ ಕ್ರಾಸ್ ಮಾರ್ಕು. ಅವಾಗ ಏನ್ ಮಾಡ್ಬೇಕಾಗ್ತೈತಿ? ಈ ಪ್ರಶ್ನೆಗಳನ್ನ ನೆಗೆಟಿವ್ ಮಾಡುವುದಿಲ್ಲ, ಹೋಮ್ವರ್ಕ್ ಮಾಡೋದಿಲ್ಲ. ಸ್ಟೂಡೆಂಟ್ ನಾಟ್ ಅಟ್ ಆಲ್ ಡೂಯಿಂಗ್ ಡೈಲಿ ಹೋಮ್ವರ್ಕ್. ಎಸ್ ಆರ್ ನೋ, such negative statement should be get avoided. Instead of that, you have to make it as student is doing homework daily. Yes or not. In this way, you can make it as a positive sentences. Avoiding lifting statement or verbatim from the text. ಕೆಲವೊಂದು ಕಠಿಣವಾಗಿರ್ತಕ್ಕಂಥ ಪದಗಳನ್ನ ನಾವು ಏನ್ ಮಾಡ್ಬೇಕಾಗ್ತೈತಿ ಈ ಸಂದರ್ಭದಲ್ಲಿ? ಶಾಬ್ದಿಕ ಭಾಷೆಗಳನ್ನು ಕೂಡ ಕೆಲವೊಂದು ತೆಗೆದು ಹಾಕ್ಬೇಕಾಗ್ತೈತಿ. Ensure that each item has a clear response, yes or no, true or false, as I have already told about this one. Review the items independently. ನಾವು ಕೂಡ ಕೆಲವೊಂದು ಫೈನಲ್ ಮಾಡೋದಕ್ಕಿಂತ ಮುಂಚೆ, ಹೌದಾ, ಅವುಗಳನ್ನ ನಾವು ಸ್ವತಃ ನಾವೇ ಯಾರ ಸಹಾಯವೂ ಇಲ್ಲದೆ ಪುನರಾವರ್ತನೆ ಪರಿಶೀಲನೆಯನ್ನ ಮಾಡಬೇಕಾಗ್ತೈತಿ. We have to check it quality of completeness and comprehensiveness in that particular checklist. ತಾಳೆಪಟ್ಟಿಯಲ್ಲಿ ಆ ಸಂಪೂರ್ಣತೆಯ ಗುಣ ಅಥವಾ ವ್ಯಾಪಕತೆಯ ಗುಣ ಅಂದ್ರೆ ಒಂದು ಗುಣಕ್ಕೆ ಸಂಬಂಧಿಸಿದಂತೆ ಕೆಲವು ಅಂಶಗಳು ಕಂಡು ಬರ್ತಿರಬಾರ್ದು. With respect to specific characteristics of the behavior, it should not only bear only the few things or few items of the characteristics from beginning to from end, covering all type of the responses. Such type of the item should be taken into consideration. Dear friends, now let us move on to the advantages of checklist now here. ಹಾಗಾದ್ರೆ ಈ ತಾಳೆಪಟ್ಟಿಯ ಗುಣಗಳು, ಲಾಭಗಳು ಏನು ಹಾಗಾದ್ರೆ? So checklist, it allows inter-individual comparisons. Okay, so ಈ ಒಂದು ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ನಾವು ಒಂದು ರೀತಿಯಾಗಿ ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. They provide simple method of record observation. So ಇದು ಒಂದು ಅತ್ಯಂತ ಸರಳ, ಇದು ಕಠಿಣ ಇರೋದು. This is the easiest most to record. If there is a statement with respect to any sports, is the student interested in javelin throw? Okay, if you ask such type of questions, only thing is he has to respond with the yes or no. Understand my point? So ಇಲ್ಲಿ javelin ಈ ಒಂದು ಆಟದಲ್ಲಿ ವಿದ್ಯಾರ್ಥಿ ಆಸಕ್ತಿಯನ್ನು ಹೊಂದಿದ್ದಾನೆಯೇ? ಯಾವ ವಿದ್ಯಾರ್ಥಿಯನ್ನ ನೀವು ಗಮನಿಸ್ತಾ ಇದ್ರೆ ಆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ನೀವು ರೈಟ್ ಮಾರ್ಕ್ ಹಾಕ್ಬಹುದು ಅಥವಾ ಇಲ್ಲಂತೂ ಕೂಡ ನೀವು ಹಾಕ್ಬಹುದು. There are adaptable to subject matter areas. Okay, you can take it as a salesman in a business, or even the agriculturist can make his own checklist, daily checklist. Everybody can make their own daily checklist. ಪ್ರತಿಯೊಬ್ಬರು ಕೂಡ, ರೈತ ಇರಬಹುದು, ಲೇಬರ್ ಇರಬಹುದು, ಸೇಲ್ಸ್ಮನ್ ಇರಬಹುದು, ವಿದ್ಯಾರ್ಥಿ ಇರಬಹುದು ಅಥವಾ ಶಿಕ್ಷಕರು ಇರಬಹುದು. So irrespective of their background, irrespective of where they are working, in which field they are working, it is adaptable to the any subject matter areas. ಯಾವುದೇ ಒಂದು ವಿಷಯದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದನ್ನು ನಾವು ಹೊಂದಿಸಿಕೊಳ್ಳಬಹುದು. It is useful in evaluating learning activities expected to be performed. ಇಲ್ಲಿ ಕಲಿಕಾ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿ ಯಾವ್ಯಾವ ಕಾರ್ಯಗಳನ್ನ ನಿರ್ವಹಿಸಬಹುದು ಎಂಬುದರ ಬಗ್ಗೆ ನಾವು ಮೌಲ್ಯಮಾಪನವನ್ನು ಕೂಡ ನಾವಿಲ್ಲಿ ಮಾಡಬಹುದು. They are helpful in evaluating procedure work. ಓಕೆ, ಸೊ ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಕಾರ್ಯವನ್ನು ಕೊಟ್ರೆ ಅದರಲ್ಲಿ ವಿಧಾನಗಳಿರ್ತಾವ. ಆ ವಿಧಾನಗಳನ್ನು ಕೂಡ ನಾವು ಮೌಲ್ಯಮಾಪನ ಮಾಡಬಹುದು. ಈ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ ಚಿತ್ರಕಲೆ ಕೊಟ್ರಿ ಅಂತ ಕೀಪರ್. ಸಪೋಸ್ ಇಫ್ you assign a task of drawing something, okay, related to any figural representation and labeling the parts, the procedure will be there. ಅವನು ಹೇಗೆ ಮಾಡ್ತಾ ಹೋಗ್ತಾನೆ, ಹೇಗೆ ಡ್ರಾ ಮಾಡ್ತಾ ಹೋಗ್ತಾನೆ, ಅವನ ಸ್ಕೇಲ್ ಹೇಗೆ ಬಳಸ್ತಾನೆ, ಒಂದೊಂದಾಗಿ ನೀವು ಯಾವ ಸ್ಟೆಪ್ಗಳು ಇರ್ತಾವಲ್ಲ ಅದಕ್ಕನುಗುಣವಾಗಿ ನಾವು ಏನ್ ಮಾಡಬಹುದು, ಆ ವಿದ್ಯಾರ್ಥಿಯ ಒಂದು ಕೆಲಸವನ್ನ ನಾವು ಗಮನಿಸಬಹುದು.
ಈಗ ಪ್ರಾಕ್ಟಿಕಲ್ ಮಾಡಬೇಕಾದ್ರೆ ವಿದ್ಯಾರ್ಥಿ ಮೊದಲು ಎಲ್ಲ ಇಕ್ವಿಪ್ಮೆಂಟ್ಸ್ ಗಳನ್ನು ತಗೋತಾನೆ, ನಂತರದಲ್ಲಿ ಜೋಡಿಸ್ತಾನೆ, ಆಮೇಲೆ ಒಂದೊಂದಾಗಿ ಪ್ರಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಂತಗಳನ್ನ ಅನುಸರಿಸ್ತಾ ಹೋಗ್ತಾನೆ. So whenever the practical of any kind of the science comes, certainly initial stage is student will select all the equipments in relation to perform the practical, and then he will assemble it, and then later on he will go for one after the other in a sequential way by performing the experiment. Okay, certain procedure will also be evaluated, and for that it is very much helpful. Properly prepared checklist allow the observer to constrain the direct attention. So ಕೆಲವೊಂದು ಸಂದರ್ಭಗಳಲ್ಲಿ ಏನಾಗ್ತೈತಪ್ಪ ಅಂದ್ರ ಈ ಚೆಕ್ಲಿಸ್ಟ್ಗಳು ಸೂಕ್ತವಾಗಿ ಈ ಅಬ್ಸರ್ವರಿಗಳಿಗೆ ನೇರವಾಗಿರ್ತಕ್ಕಂತಹ ಒಂದು ಅಟೆನ್ಷನ್ ಅಂತ ಏನು ಹೇಳ್ತಾ ಇದೀವಲ್ಲ ನಾವಿದು, ಸೊ ಈ ಒಂದು ಅಟೆನ್ಷನ್ ಗಮನ ಕೇಂದ್ರೀಕರಿಸುವ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಹೋಗ್ತು. ಚೆಕ್ಲಿಸ್ಟ್ ಹ್ಯಾವ್ ಅಬ್ಜೆಕ್ಟಿವ್ಲಿ ಟು ಇವ್ಯಾಲ್ಯುಯೇಟ್ ಕ್ಯಾರೆಕ್ಟರಿಸ್ಟಿಕ್ಸ್. ವಸ್ತುನಿಷ್ಠವಾಗಿ ನಾವು ಗುಣಲಕ್ಷಣವನ್ನ ಮೌಲ್ಯಮಾಪನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೈತಿ. ಓಕೆ, ಸೊ ಡಿಕ್ರೀಸಸ್ ದ ಚಾನ್ಸಸ್ ಆಫ್ ಎರರ್ಸ್ ಇನ್ ಅಬ್ಸರ್ವೇಷನ್ಸ್. ಈ ಸಂದರ್ಭಗಳಲ್ಲಿ ಇದು ವೀಕ್ಷಣೆಯ ದೋಷಗಳು ಏನ್ ಆಗಬಹುದಲ್ಲ, ಚಾನ್ಸಸ್, ಸೊ ಅವುಗಳನ್ನ ಕಡಿಮೆಗೊಳಿಸುತ್ತದೆ. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿ ಚೆಕ್ಲಿಸ್ಟ್. ನೌ ಲೆಟ್ ಅಸ್ ಮೂವ್ ಆನ್ ಟು ದ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಚೆಕ್ಲಿಸ್ಟ್. ಈ ಒಂದು ತಾಳೆಪಟ್ಟಿಯ ಅವಗುಣಗಳು ಏನು ಹಾಗಾದ್ರೆ? ಓಕೆ, ಚೆಕ್ಲಿಸ್ಟ್ ಡೋಂಟ್ ಇಂಡಿಕೇಟ್ ಕ್ವಾಲಿಟಿ ಆಫ್ ಪರ್ಫಾರ್ಮೆನ್ಸ್, ಸೊ ದ ಯೂಸ್ಫುಲ್ನೆಸ್ ಆಫ್ ದ ಚೆಕ್ಲಿಸ್ಟ್ ಈಸ್ ಲಿಮಿಟೆಡ್. ಇದರ ಒಂದು ಬಳಕೆ, ಚೆಕ್ಲಿಸ್ಟ್ ತಾಳೆಪಟ್ಟಿಯ ಬಳಕೆ, ಇದು ಒಂದು ಮಿತಿಯನ್ನು ಒಳಗೊಂಡಿದೆ. ಒಂದು ಗುಣಕ್ಕೆ ಸಂಬಂಧಿಸಿದಂತೆ ಎಸ್ ಆರ್ ನೋ ಅಷ್ಟನ್ನೇ ಹೇಳುತ್ತೆ. ಈ ಉದಾಹರಣೆಗೆ, ವಿದ್ಯಾರ್ಥಿಯು ಇನ್ನೊಬ್ಬ ವಿದ್ಯಾರ್ಥಿಗೆ ಪ್ರಯೋಗದಲ್ಲಿ ಸಹಾಯ ಮಾಡುತ್ತಾನೆ, ಹೌದೋ ಇಲ್ಲವೋ? ಎರಡೇ ಉತ್ತರ ಹೇಳ್ಬೇಕು. ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ತಾನೆ ಅವನು? ಯಾವಾಗ್ಲೂ ಸಹಾಯ ಮಾಡ್ತಾನ, ಕೆಲವು ಸಂದರ್ಭಗಳಲ್ಲಿ ಸಹಾಯ ಮಾಡ್ತಾನ, ಓಕೆ, ಮತ್ತೆ ಸಹಾಯ ಮಾಡುವುದಿಲ್ವಾ, ಅಥವಾ ಕೆಲವೊಮ್ಮೆ ಸಹಾಯ ಮಾಡ್ತಾನೆ. ಈ ತರ ದರ್ಜಾ ಮಾಪನದಲ್ಲಿ ನಾವು ಯಾವ ರೀತಿಯಾಗಿ ಅವರ ಸಹಾಯ ಮಾಡುವ ಮಟ್ಟ ಇದೆಯೋ ಅದನ್ನ ಗುರುತಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. So in this case, dear students, so what happens here is, with respect to the cooperative nature of the student to assist to his friend during conducting the practical, you have to make it whether is it there or not, yes or not. Is he cooperating with his friend or not? You have to say yes, either or no. Other than that, to what extent he is cooperative? He is highly cooperative. Okay, he is just moderate cooperative. He is cooperative. He is not at all cooperative. He is extremely cooperative. Like that, the degree of position where you want to keep the cooperativeness, that particular trait or the characteristics will not be found in this case. Okay, and then ಆ ಗುಣವನ್ನ ನಾವು ಇಲ್ಲಿ ಗಮನಿಸೋದಕ್ಕೆ, ಆ ಒಂದು ಗುಣದ ಸಾಮರ್ಥ್ಯವನ್ನ, ಬಳಕೆಯನ್ನ ನಾವು ಗಮನಿಸೋದಕ್ಕೆ ಸಾಧ್ಯ ಆಗುವುದಿಲ್ಲ. ಹೀಗಾಗಿ ಇಲ್ಲಿ ಎಸ್ ಮತ್ತು ನೋ ಎರಡನ್ನೇ ನಾವು ಇಲ್ಲಿ ಗಮನಿಸಬಹುದು. ಓನ್ಲಿ ಲಿಮಿಟೆಡ್ ಕಾಂಪೋನೆಂಟ್ ಆಫ್ ಓವರ್ ಆಲ್ clinical performance can be evaluated. ಒಟ್ಟಾರೆಯಾಗಿ ಚಿಕಿತ್ಸಾತ್ಮಕವಾಗಿರ್ತಕ್ಕಂಥ ಸಾಮರ್ಥ್ಯದ ಮೌಲ್ಯ ಮಾಪನದ ಒಂದು ಘಟಕಾಂಶದ ಮಿತಿಯನ್ನು ಇದು ಒಳಗೊಂಡಿದೆ. Only the presence or absence of an attribute, behavior or performance or parameter may be assured. ಈ ಒಂದು ಗುಣ, ವರ್ತನೆ, ಸಾಮರ್ಥ್ಯ ಅಥವಾ ಕೆಲವೊಂದು ರೀತಿಯಾಗಿರ್ತಕ್ಕಂತಹ ಮಾನಕಗಳನ್ನ ನಾವು ಖಚಿತಪಡಿಸಿಕೊಳ್ಬಹುದು. ಹೇಗಂದ್ರೆ ಆ ಗುಣ, ಆ ವರ್ತನೆ, ಆ ಸಾಮರ್ಥ್ಯ, ಆ ಮಾನಕ ಆ ವಿದ್ಯಾರ್ಥಿಯಲ್ಲಿ, ಆ ವ್ಯಕ್ತಿಯಲ್ಲಿ ಇದೆಯೋ ಇಲ್ಲವೋ, ಎಸ್ ಆರ್ ನೋ ಹೇಳುವುದರ ಮೂಲಕವಾಗಿ, ಹೌದು ಮತ್ತು ಇಲ್ಲ ಇಷ್ಟೇ ಹೇಳಬೇಕಾಗುತ್ತೆ. ಇಟ್ ಹ್ಯಾಸ್ ಲಿಮಿಟೆಡ್ ಯೂಸ್ ಇನ್ ಕ್ವಾಲಿಟೇಟಿವ್ ಅಬ್ಸರ್ವೇಷನ್ಸ್. ಓಕೆ, ಇಲ್ಲಿ ಗುಣಾತ್ಮಕ ವೀಕ್ಷಣೆಯ ಬಳಕೆಯ ಸಂದರ್ಭದಲ್ಲಿ ಇದು ಕೂಡ ಒಂದು ಮಿತಿಯನ್ನ ಒಳಗೊಂಡಿದೆ. ಈಗಾಗಲೇ ನಾನು ಅದರ ಬಗ್ಗೆ ವಿವರಣೆ ಕೊಟ್ಟಾಗಿದೆ. Then checklists are not easy to prepare. We have to take, suppose if you want to make out
the curricular activities related items, you have to think of his behavior, subject interest, his motivations, his interest with respect to Kannada, English, whatever. Then again, his attitude, his interest, and his creativity. All many more factors will be taken to prepare the items of the checklist with respect to curricular, with respect to co-curricular, extracurricular, sports. So like this, ಈಗ ಒಂದು ನಾವು ಚೆಕ್ ಲಿಸ್ಟ್ ಅನ್ನ ಮಾಡಬೇಕಾದ್ರೆ, ತಾಳೆಪಟ್ಟಿ ಮಾಡಬೇಕಾಯ್ತಪ್ಪ ಅಂದ್ರೆ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಅವನ ಆಸಕ್ತಿ, ಅಭಿರುಚಿ, ಮನೋವೃತ್ತಿ, ಅವನ ಬುದ್ಧಿವಂತಿಕೆ, ಅವನ ಎಲ್ಲಾ ಈ ಮೊದಲು ನಾವು ಈ ಪಠ್ಯಕ್ಕೆ ಸಂಬಂಧಪಟ್ಟಂತ ಕನ್ನಡ, ಇಂಗ್ಲಿಷ್, ಹಿಂದಿ, ಸಮಾಜ, ಜೊತೆಗೆ ಗಣಿತ, ವಿಜ್ಞಾನ, ಪ್ರತಿಯೊಂದು ವಿಷಯಕ್ಕೆ ಒಂದು ಆಸಕ್ತಿ ಏನಿದೆ, ಅವನು ಹೇಗೆ ಮಾಡ್ತಾನೆ, ಹೀಗೆ ಪ್ರತಿಯೊಂದು ಹೇಳಿಕೆಗಳನ್ನು ತಯಾರು ಮಾಡೋದು ಇದೆಯಲ್ಲ, ಅದು ಅಷ್ಟು ಸರಳವಾಗಿರ್ತಕ್ಕಂಥದ್ದು ಅಲ್ಲ. Okay, dear friends, learners, today we have learned about the meaning, characteristics, the construction factors of the checklist, advantages and disadvantages of the checklist, dear friends. So ಪ್ರೀತಿಯ ಕಲಿಕಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ಈ ತಾಳೆಪಟ್ಟಿಯ ಅರ್ಥ, ಇದರ ಗುಣಗಳು, ಇದರ ರಚನೆ, ಇದರ ಲಾಭಗಳು ಮತ್ತು ಅವಗುಣಗಳ ಬಗ್ಗೆ ಅಧ್ಯಯನವನ್ನ ಮಾಡಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್.